ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಲ್ವಾ? ಸುರಕ್ಷಿತವಾಗಿದ್ದೀರಾ ಅಲ್ವಾ? ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಬಹಳ ಸಂತೋಷ ಪಡುತ್ತೇವೆ. ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷ ಇದೆ. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ಎಲ್ಲೂ ಸಿಗದೇ ಇರುವಂತ ಸಂತೋಷ, ಯಾರು ಕೊಡಲಿಕ್ಕೆ ಆಗದೇ ಇರುವಂತ ಸಂತೋಷ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸಾಧ್ಯ. ಆತನು ನಮ್ಮಲ್ಲಿ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದ ನಂತರವಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದೇವೆ. ಈ ವಾಗ್ದಾನ ಸಂದೇಶವನ್ನು ನಿಮ್ಮಲ್ಲಿ ಅನೇಕರು, ನಿಮ್ಮ ಬಂಧುಗಳು ಹಾಗೂ ಸ್ನೇಹಿತರಿಗೆ ನೀವು ಹಂಚುತ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 146ನೇ ಕೀರ್ತನೆ 10ನೇ ವಾಕ್ಯವನ್ನು ಓದೋಣವ. ಸ್ಯಾಮ್ಸ್ 146 and verse 10. ಯೆಹೋವನು ಸದಾ ಕಾಲವು ಅರಸನಾಗಿರುವನು, ಚಿಯೋನೆ ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಯಾಹುವಿಗೆ ಸ್ತೋತ್ರ. ದೇವರು ಸದಾ ಕಾಲವು ಅರಸನಾಗಿರುವನು. ಆತನನ್ನು ಯಾರೊಬ್ಬರು ಕೂಡ ಇಳಿಸುವುದಕ್ಕೆ ಆಗಲ್ಲ, ಆತನನ್ನು ಯಾರೊಬ್ಬರು ಕೂಡ ನಾಶ ಮಾಡುವುದಕ್ಕೆ ಆಗಲ್ಲ. ಯೆಹೋವನು ಎನ್ನುವಂತಹ ಮಾತಿಗೆ ಇರುವಾತನೇ ಎಂಬುದಾಗಿ ಅರ್ಥ ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಮೋಶೆ ಕೇಳುತ್ತಾನೆ, ದೇವ, ನಿನ್ನ ಪ್ರಜೆಗಳೆಲ್ಲರೂ ಕೂಡ ಕೇಳುತ್ತಾರೆ, ಯಾರು ನಿನ್ನನ್ನು ಕಳುಹಿಸಿದ್ದಾರೆ ಎಂಬುದಾಗಿ. ಏನು ಹೇಳಲಿ ಅವರಿಗೆ? ವಾಟ್ ಶುಡ್ ಐ ಟೆಲ್ ದೆಮ್? ನಾನು ಅವರಿಗೆ ಏನು ಹೇಳಬೇಕು? ನಿನ್ನ ಹೆಸರು ಏನು ಹೇಳು ಎಂಬುದಾಗಿ ಮೋಶೆಯು ದೇವರನ್ನು ಕೇಳುತ್ತಾನೆ. ಹೋರೆ ಪರ್ವತದಲ್ಲಿ ನಡೆದಂತಹ ಸಂಭಾಷಣೆ. ದೇವರು ಹೇಳುತ್ತಾರೆ, ಮೋಶೆ, ಜನರಿಗೆ ಹೋಗಿ ಏನು ಹೇಳು ಅಂದರೆ, ನಾನು ನಾನೇ ಎಂಬುದಾಗಿ ಹೇಳು, ನಾನು ಇರುವಾತನು ಆಗಿದ್ದೇನೆ ಎಂಬುದಾಗಿ ಹೋಗಿ ಅವರಿಗೆ ಹೇಳು. ಯಾವ ದೇವರು ಇರುವಾತನಾಗಿದ್ದಾನೋ ಆ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂಬುದಾಗಿ ಹೇಳು ಎಂದು ದೇವರು ತನ್ನ ಹೆಸರನ್ನು ಡಿಸ್ಕ್ಲೋಸ್ ಮಾಡುತ್ತಾರೆ, ತನ್ನ ಹೆಸರನ್ನು ಬಹಿರಂಗಪಡಿಸುತ್ತಾರೆ. ಇರುವಾತನು ಆಗಿದ್ದೇನೆ. ಈಗ ಆತನಿಗೆ ಇರುವಂತಹ ಲಕ್ಷಣ ಏನೆಂದರೆ, ಆತನು ನಿರಂತರ ಆಳತಕ್ಕವನು. ಆದಿಯಿಂದಲೂ ಕೂಡ ದೇವರು ನಮ್ಮನ್ನು ಆಳ್ವಿಕೆ ಮಾಡಬೇಕೆಂಬುದಾಗಿ ಕೋರುತ್ತಿದ್ದಾರೆ. ಯಾಕಂದರೆ ಆತನು ನಮ್ಮ ಸೃಷ್ಟಿಕರ್ತನಾದ್ದರಿಂದ, ನಮ್ಮನ್ನು ನಿರ್ಮಿಸಿದಂತ ದೇವರು ಆದ್ದರಿಂದ, ನಮ್ಮನ್ನು ಆರಿಸಿಕೊಂಡವನು ಆದ್ದರಿಂದ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಬೇಕೆಂದು ದೇವರು ಕೋರುತ್ತಿದ್ದಾರೆ. ಆದರೆ ಮಾನವನಿಗೆ ದೇವರು ಸ್ವಇಚ್ಛೆಯನ್ನು ಕೊಟ್ಟಿದ್ದಾರೆ, ಫ್ರೀ ವಿಲ್ ಅನ್ನು ಕೊಟ್ಟಿದ್ದಾರೆ. ಯಾರು ನಮ್ಮನ್ನು ಆಳಬೇಕೆಂಬುದಾಗಿ ಕೋರುವಂತಹ ಆ ಫ್ರೀ ವಿಲ್ ಅನ್ನು ದೇವರು ಕೊಟ್ಟಿದ್ದಾರೆ. ಅನೇಕರು ಪ್ರಪಂಚದಲ್ಲಿ ದೇವರ ಆಳ್ವಿಕೆಯಲ್ಲಿ ಇರುವುದಕ್ಕಿಂತ ತಮ್ಮ ಸ್ವಂತ ನಿರ್ಧಾರವನ್ನೇ ಅವಲಂಬಿಸಿ ಸೈತಾನನ ಆಳ್ವಿಕೆಯಲ್ಲಿ ಜೀವಿಸುವುದಕ್ಕೆ ಅನೇಕರು ಇಷ್ಟಪಡುತ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ಎಷ್ಟೋ ಪ್ರತಿಕೂಲ ಪರಿಸ್ಥಿತಿ ಎದುರಿಸುವುದಕ್ಕೆ ಕಾರಣವೂ ಕೂಡ ಒಂದು, ಅವರು ದೇವರ ಆಳ್ವಿಕೆಯಲ್ಲಿ ಇಲ್ಲದೇ ಇರುವುದರಿಂದ. ಯೆಶಾಯ 26:13 ಓದುವುದಾದರೆ ಅದರಲ್ಲಿ ಏನಿರುತ್ತದೆ ಅಂದರೆ, ನಿನ್ನ ಸ್ಥಾನದಲ್ಲಿ ಬೇರೆ ಒಡೆಯರು ನಮ್ಮ ಮೇಲೆ ದೊರೆತನ ಮಾಡುತ್ತಿದ್ದರೆಂಬುದಾಗಿ ಇಲ್ಲಿ ಬರೆದಿದೆ. ಅಂದರೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರೋ ನಮ್ಮನ್ನು ಆಳ್ವಿಕೆ ಮಾಡುವುದರ ನಿಮಿತ್ತದಿಂದಲೇ ಸಮಸ್ಯೆಗಳು, ಇಕ್ಕಟ್ಟುಗಳು, ಪ್ರತಿಕೂಲ ಪರಿಸ್ಥಿತಿಯು ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಬರುತ್ತದೆ. ಒಂದು ನೇರ ಪ್ರಶ್ನೆ ಕೇಳುತ್ತೇನೆ ಉದಯಕಾಲ ಸಮಯದಲ್ಲಿ, ಪ್ರಿಯ ಸಹೋದರಿ ಹಾಗೂ ಪ್ರಿಯ ಸಹೋದರ, ನೀನು ಯಾರ ಮೂಲಕವಾಗಿ ಆಳಲ್ಪಡುತ್ತಾ ಇದ್ದೀಯಾ? ಯಾರು ನಿನ್ನನ್ನು ಆಳ್ವಿಕೆ ಮಾಡುತ್ತಿದ್ದಾರೆ? ಯಾರು ನಿನ್ನನ್ನು ನಿಯಂತ್ರಿಸುತ್ತಾ ಇರುವುದು? ಯಾರ ಪಾಲನೆಯಲ್ಲಿ ನೀನು ಇದ್ದೀಯಾ? ನಾನು ಭೌತಿಕ ಸಂಬಂಧವಾದ ರಾಜ್ಯಗಳ ಕುರಿತಾಗಿ ಮಾತನಾಡುತ್ತಾ ಇಲ್ಲ. ನಾವೆಲ್ಲರೂ ಭಾರತ ದೇಶದಲ್ಲಿದ್ದೇವೆ. ಯಾವಾಗಲೂ ಕೂಡ ಯಾವುದೋ ಒಂದು ಪಾರ್ಟಿ ನಮ್ಮನ್ನು ಆಳ್ವಿಕೆ ಮಾಡುತ್ತದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಕಿಂಗ್ಡಮ್ ಆರ್ ಫಿಸಿಕಲ್ ರೂಲಿಂಗ್. ಸ್ಪಿರಿಚುವಲ್ ರಿಯಲ್ಮ್ ಅಲ್ಲಿ ನೀನು ಯಾರ ಅಧೀನದಲ್ಲಿ ಇದ್ದೀಯಾ? ಯಾರ ಅಧೀನದಲ್ಲಿ ಮುಂದೆ ಸಾಗುತ್ತಾ ಇದ್ದೀಯಾ ಎನ್ನುವಂಥದ್ದೇ ಪ್ರಶ್ನೆ. ಇದುವರೆಗೂ ನಿನ್ನ ಜೀವಿತದಲ್ಲಿ ಬಹುಶಃ ದೇವರನ್ನು ಹೊರತುಪಡಿಸಿ, ಸರ್ವಶಕ್ತನಾದ ದೇವರಲ್ಲದೆ, ಒಳ್ಳೆಯ ಕರ್ತನಾಗಿರುವಂತಹ ದೇವರಲ್ಲದೆ ಲೋಕ ಸಂಬಂಧವಾದ ವ್ಯಕ್ತಿಗಳು ಆಳ್ವಿಕೆ ಮಾಡುತ್ತಾ ಇದ್ದಾರೇನೋ, ಅವರು ನಿಮ್ಮನ್ನು ನಿಯಂತ್ರಿಸುತ್ತಾ ಇದ್ದಾರೇನೋ, ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಹವ್ಯಾಸಗಳನ್ನು ಅವರು ಅತಿ ತೀವ್ರವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾ ಇದ್ದಾರೇನೋ. ಒಂದು ಸಾರಿ ಆಲೋಚಿಸು, ನಿನ್ನ ಜೀವಿತ ಯಾರ ಕರದಲ್ಲಿ ಇದೆ? ಅನೇಕರ ಜೀವಿತವನ್ನು ಪರಿಶೀಲಿಸುತ್ತಾ ಇದ್ದರೆ ಅವರು ಕೆಲವು ಸಂದರ್ಭದಲ್ಲಿ ಸೈದ್ಧಾಂತಿಕವಾದಿಗಳ ಕರದಲ್ಲಿ ಇರುತ್ತಾರೆ. ಲೋಕ ಸಂಬಂಧವಾಗಿ ಸಿದ್ಧಾಂತಗಳನ್ನು ಹೇಳುವವರು ಇರುತ್ತಾರೆ, ನೋಡಿದ್ದೀರಾ? ಅವರ ಕರದಲ್ಲಿ ಬಲವಾಗಿ ಸಿಲುಕಿಕೊಂಡಿರುತ್ತಾರೆ. ಅವರು ಏನು ಹೇಳುತ್ತಾರೋ ಅದು. ಅವರು ನೀರನ್ನು ಕುಡಿಯಬೇಡಿ ಅಂದ್ರೆ ಕುಡಿಯುವುದಿಲ್ಲ, ತಿನ್ನಬೇಡಿ ಅಂದ್ರೆ ತಿನ್ನುವುದಿಲ್ಲ. ನೀನು ಈ ಸಮಯದಲ್ಲಿ ಕೆಲಸ ಮಾಡಬೇಕು ಅಂದರೆ ಅದು ಎಷ್ಟು ಕಷ್ಟವಾದರೂ ಕೂಡ ಮಾಡಲೇಬೇಕು ಎಂಬುದಾಗಿ ಅವರ ಮಾತಿಗೆ ವಿಧೇಯರಾಗಿ ಅವರ ಕೈ ಕೆಳಗೆ ಬದುಕುತ್ತಾರೆ. ದೇವರು ಹೇಳುವಂತ ಮಾತನ್ನು ಕೇಳುವುದಿಲ್ಲ, ಆತನ ಮಾತಿಗೆ ವಿಧೇಯರಾಗುವುದಿಲ್ಲ. ಆದರೆ ದೇವರ ಮಕ್ಕಳೇ, ನಾವು ಯಾವಾಗ ಸೈತಾನನ ಕೈಯಿಂದ ಬಿಡುಗಡೆ ಹೊಂದಿ
ಲೋಕ ಸಂಬಂಧವಾದಂತಹ ವ್ಯಕ್ತಿಗಳ ಅವರ ಆಳ್ವಿಕೆಯಿಂದ ಬಿಡುಗಡೆಯನ್ನು ಹೊಂದಿ ಕರ್ತನ ಆಳ್ವಿಕೆಯ ಕೆಳಗೆ ಬರುತ್ತೇವೋ ಆತನ ಪಾಲನೆ ಸಮಗ್ರವಾದಂತಹ ಪಾಲನೆ, ಆತನ ಪಾಲನೆ ನೀತಿಯ ಪಾಲನೆ, ಆತನ ಪಾಲನೆ ನ್ಯಾಯಯುತವಾದಂತಹ ಪಾಲನೆ, ಆತನ ನಿಯಂತ್ರಣದಲ್ಲಿರುವುದಕ್ಕೋಸ್ಕರವಾಗಿ ಒಪ್ಪಿಸಿಕೊಡೋಣವ. ದೇವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಆತನೇ ನಿಜವಾದ ಸತ್ಯವಾದ ಪ್ರಭುವಾಗಿದ್ದಾನೆ. ಆಮೇನ್. ದ ಲಾರ್ಡ್ ಎಂಬುದಾಗಿ ಅನೇಕ ಸಾರಿ ನಾವು ಆಗಾಗ್ಗೆ ಓದುತ್ತಾ ಇದ್ದರೆ ಅದಕ್ಕೆ ಅರ್ಥ ಕರ್ತನು ಎಂಬುದಾಗಿ. ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಕ್ರೂಯೋಸ್ ಎನ್ನುವಂತಹ ಪದ, ಕ್ರೂಯೋಸ್ ಅಂದರೆ ದೇವರು ನಮ್ಮನ್ನು ಆಳುವಾತನು, ಕರ್ತನು ನಮ್ಮನ್ನು ಆಳ್ವಿಕೆ ಮಾಡುವನೆಂಬುದಾಗಿ ಆ ಮಾತನ್ನು ನಾವು ಗಮನಿಸುತ್ತೇವೆ. ಇಬ್ರಿಯ ಭಾಷೆಯಲ್ಲಿ ಅಡೋನಾಯ್ ಎನ್ನುವಂತಹ ಪದವನ್ನು ಕೂಡ ಉಪಯೋಗಿಸುತ್ತಾ ಇದ್ದರು. ಕರ್ತನು ಎನ್ನುವಂತಹ ಮಾತು, ದೇವರು ನಮ್ಮೆಲ್ಲರನ್ನು ಕೂಡ ಆಳ್ವಿಕೆ ಮಾಡುವ ಆತನು, ನಮ್ಮನ್ನು ನಡೆಸುವಾತನು. ಆದ್ದರಿಂದ ಆತನನ್ನು ನಾವು ದೃಷ್ಟಿಸುವುದಾದರೆ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಚಿಯೋನೆ, ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಆತನ ರಾಜ್ಯದಲ್ಲಿ ನಿನಗೆ ಸಂತೋಷ ಇದೆ, ಆತನ ರಾಜ್ಯದಲ್ಲಿ ವಿಶ್ರಮ ಇದೆ, ಈ ರಾಜ್ಯದಲ್ಲಿ ದೇವರ ನಡೆಸುವಿಕೆ ಇದೆ. ಇಲ್ಲಿ ಆಳುವನು ಎನ್ನುವಂತಹ ಮಾತಿಗೆ ಇಬ್ರಿಯ ಭಾಷೆಯಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಅದು ಏನೆಂದರೆ ಮಲಾಕ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಮಲಾಕ್ ಅಂದರೆ ಅರ್ಥ ಏನು ಅಂದರೆ ಗಾಡ್ ಈಸ್ ಸಿಟ್ಟಿಂಗ್ ಆನ್ ದ ಥ್ರೋನ್. ಎರಡನೆಯದಾಗಿ ಯು ವಿಲ್ ರಿಸೀವ್ ಪರ್ಫೆಕ್ಟ್ ಕೌನ್ಸಿಲ್ ಅಟ್ ಈಸ್ ಥ್ರೋನ್. ದೇವರು ಸಿಂಹಾಸನ ಆಸೀನನು, ಆತನು ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಆತನ ಬಳಿಗೆ ಬರುವವರೆಲ್ಲರೂ ಕೂಡ ಪರ್ಫೆಕ್ಟ್ ಕೌನ್ಸಿಲ್ ಅಂದರೆ ನಿನಗೆ ಯಾವ ಸಮಯದಲ್ಲಿ ಯಾವ ಸಲಹೆ ಬೇಕು, ಯಾವ ನಡೆಸುವಿಕೆ ಬೇಕೋ ದೇವರು ಅದನ್ನು ದಯಪಾಲಿಸುತ್ತಾರೆ. ಒಂದು ವೇಳೆ ಇಲ್ಲಿಯ ತನಕ ಲೋಕದ ಕೆಳಗೆ ಸಿಲುಕಿಕೊಂಡಿದ್ದೀಯೇನೋ, ಈ ದಿನ ಕರ್ತನ ಬಳಿಗೆ ಬಾ. ಆತನು ನಿನ್ನನ್ನು ಕರೆಯುತ್ತಿದ್ದಾರೆ. ಆತನು ಸಿಂಹಾಸನ ಆಸೀನನು, ಅಧಿಕಾರ ಹೊಂದಿರುವ ಆತನು. ಈ ಹ್ಯಾಸ್ ಡೊಮಿನಿಯನ್ ಅಂಡ್ ಅಥಾರಿಟಿ ಓವರ್ ಎವ್ರಿಥಿಂಗ್. ಎಲ್ಲಾ ವಿಷಯದ ಮೇಲೆ, ಎಲ್ಲಾ ಸಂಗತಿಗಳ ಮೇಲೆ ದೇವರಿಗೆ ಅಧಿಕಾರ ಇದೆ. ಆದ್ದರಿಂದ ನಮ್ಮ ಎಲ್ಲಾ ನಡವಳಿಯಲ್ಲಿ ಆತನ ಅಧಿಕಾರಕ್ಕೆ ಒಪ್ಪಿಸಿಕೊಡೋಣ. ಆತನು ನಮ್ಮ ಮಾರ್ಗವನ್ನು ಸರಾಗ ಮಾಡಿ ನಮ್ಮನ್ನು ಆಶೀರ್ವದಿಸುವನು. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ಕರ್ತನಿಗೆ ಹೇಳಿರಿ, ಕರ್ತನೆ, ನೀವು ನಮ್ಮನ್ನು ಆಳ್ವಿಕೆ ಮಾಡುವಂತವರು, ನಿಮ್ಮ ಆಳ್ವಿಕೆಯಲ್ಲಿ ಇರುತ್ತೇನೆಂಬುದಾಗಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿರಿ. ತಲತಲಾಂತರಕ್ಕೂ ಆತನ ಮಹಿಮೆಯನ್ನು ಆಶೀರ್ವಾದವನ್ನು ಕಾಣುತ್ತೀಯಾ? ನಮ್ಮ ಪ್ರೀತಿಯುಳ್ಳ ತಂದೆ, ನಮ್ಮ ಜೀವಿತದ ಕುರಿತಾಗಿ ನೀವು ಇಟ್ಟಿರುವಂತಹ ಪ್ರತಿಯೊಂದು ಒಳ್ಳೆಯ ಪ್ರಣಾಳಿಕೆಗಾಗಿ ಸ್ತೋತ್ರ. ನಿಮ್ಮನ್ನು ಹೊರತುಪಡಿಸಿ ಬೇರೆಯವರ ಅಧೀನದಲ್ಲಿ ಬಹಳ ತಿಂಗಳುಗಳ ಕಾಲ, ಬಹಳ ವರ್ಷಗಳ ಕಾಲ ನಾವು ಇದ್ದೆವು. ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ಅಧೀನಕ್ಕೆ, ನಿಮ್ಮ ಆಳ್ವಿಕೆಗೆ ನಾವು ಬರುವುದಕ್ಕೆ ಇಷ್ಟಪಡುತ್ತಾ ಇದ್ದೇವೆ. ತಲತಲಾಂತರಕ್ಕೂ ಆಳುವಂತಹ ದೇವರು ನೀವಪ್ಪ. ನಿಮ್ಮ ಕರದಲ್ಲಿ ನಮ್ಮ ಜೀವಿತವನ್ನು ಕೊಡುವಾಗ ತಲತಲಾಂತರಕ್ಕೂ ಕೂಡ ನಮ್ಮನ್ನು ಆಶೀರ್ವದಿಸುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ಮೂಲಕ ನಮ್ಮ ಪ್ರಿಯರನ್ನು ಬಲಪಡಿಸಿರಿ, ಅವರಿಗಿರುವಂತಹ ಪ್ರತಿ ಅವಶ್ಯಕತೆಯನ್ನು ಸಂಧಿಸಿರಿ. ದೇವರೇ, ಸಮಸ್ಯೆ ಇಕ್ಕಟ್ಟಿನಲ್ಲಿ ಇರುವಂತವರನ್ನು ಮೇಲೆತ್ತಿರಿ, ಸ್ವಸ್ಥತೆ ಇಲ್ಲದೆ ಇರುವವರನ್ನು ಸ್ವಸ್ಥಪಡಿಸಿರಿ. ಈ ದಿನವೆಲ್ಲ ನಿಮ್ಮ ಕೃಪೆ ದಯೆ ಅವರ ಮೇಲೆ ಸುರಿಸಿ ಅದ್ಭುತ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.